ಸಂಘದ ಅಧ್ಯಕ್ಷ ಕಿರಣ್ ಬಾಕ್ಳೆ. ಇವತ್ತು ನಾವು ಪತ್ರಿಕಾಗೋಷ್ಠಿ ಮಾಡೋದು ಒಂದು ಉದ್ದೇಶ ಏನೆಂದರೆ ಹುಬ್ಬಳ್ಳಿ ಮತ್ತು ಉತ್ತರ ಕರ್ನಾಟಕದ ಎಲ್ಲ ಛಾಯಾಗ್ರಾಹಕರಿಗಾಗಿ ಈ 7ನೇ ಬಾರಿಗೆ ಅಂತಾರಾಷ್ಟ್ರೀಯ ಡಿಜಿ ಫೋಟೋ ಎಕ್ಸ್ಪೋ ಅಂತ ನಾವು ಕಾರ್ಯಕ್ರಮವನ್ನು ಎಕ್ಸಿಬಿಷನ್ ಅತಿ ದೊಡ್ಡದಾದ ಎಕ್ಸಿಬಿಷನ್ನು ವಾಸವಿ ಮಹಲ್ ಗೋಕುಲ್ ರೋಡ್ನಲ್ಲಿ ವಾಸವಿ ಮಹಲ್ನಲ್ಲಿ ಮಾಡ್ತಾಯಿದ್ದೇವೆ. ಇದರ ಉದ್ಘಾಟನೆಯು ಇದೇ ದಿನಾಂಕ ಜನವರಿ 25ರಂದು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸಂತೋಷ್ ಲಾಡ್ ಅವರು ಉದ್ಘಾಟನೆ ಮತ್ತು ಅರವಿಂದ್ ಬೆಲ್ಲದ್ ಶಾಸಕರು ಇವರು ಕೂಡ ಈ ಕಾರ್ಯಕ್ರಮವನ್ನು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಉದ್ಘಾಟನೆ ಮಾಡ್ತಾ ಇದ್ದಾರೆ. ನಂತರ ಈ ಎಕ್ಸಿಬಿಷನ್ನಲ್ಲಿ ನಾವು ಉತ್ತರ ಕರ್ನಾಟಕದ ಹಿರಿಯ ಛಾಯಾಗ್ರಾಹಕರಿಗೆ ಉತ್ತರ ಕರ್ನಾಟಕ ಛಾಯಾರತ್ನ ಪ್ರಶಸ್ತಿ ಅಂತ ಕೂಡ ಆಯಾ ಜಿಲ್ಲೆಯ 2 ಮಂದಿ ಇಬ್ಬೊಬ್ಬರಿಗೆ ಹಿಡಿದು ಎಲ್ಲ ಛಾಯಾಗ್ರಾಹಕರಿಗೆ ಸನ್ಮಾನ ಕೂಡ ಮಾಡ್ತಾಯಿದ್ದೆವು. ಮತ್ತು ಇದರಿಂದ ಉತ್ತರ ಕರ್ನಾಟಕ ಛಾಯಾಗ್ರಾಹಕರು ಬೆಂಗಳೂರು ಬಾಂಬೆ ಹೋಗುವ ಎಕ್ಸಿಬಿಷನ್ಗೆ ಹೋಗುವಂಥ ಭಾವನೆ ತಪ್ಪಿದೆ. ಯಾಕಂದರೆ ಅಲ್ಲಿ ಹೋಗಲಿಕ್ಕೆ ಎಲ್ಲ ಖರ್ಚು ದುಂದು ವೆಚ್ಚ ಆಗ್ತದೆ. ಅದರ ಸಲ ಇನ್ನು 2017ರಿಂದ ಇಲ್ಲಿ ಎಕ್ಸಿಬಿಷನ್ ಪ್ರಾರಂಭ ಮಾಡಿದ್ದೆವು. ಆದ್ದರಿಂದ ಈ ಎಲ್ಲ ಪ್ಯೂರ್ ಇದೆ ಫೋಟೋಗ್ರಾಫರ್, ವಿಡಿಯೋಗ್ರಾಫರ್ ಮತ್ತು ಮಾಧ್ಯಮದವರಿಗೆ ಸೀಮಿತವಾಗಿದೆ. ಹೆಚ್ಚಿನ ಜನ ಇದರ ಬಂದು ಹೊಸ ತಂತ್ರಜ್ಞಾನ ಎಲ್ಲ ಚೇಂಜ್ ಆಗ್ತಾಯಿದೆ. ಮೊಬೈಲ್ ಬಂದು ಅಪ್ ಟು ಡೇಟ್ ಎಲ್ಲ ಚೇಂಜ್ ಆಗ್ತದೆ. ಅದರಂಗೆ ನಾವು ವರ್ಷ ಏನೇನು ಚೇಂಜ್ ಆಗಿ ಅಂಥ ಸ್ಟಾಲ್ಗಳನ್ನು ಅಲ್ಲಿ ಮಾರಾಟ ಮತ್ತು ಪ್ರದರ್ಶನ ಕೂಡ ಎರಡೂ ಇರ್ತದೆ. ದಯಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಕೇಳ್ಕೊತಾನೆ. ಮತ್ತು ಇದೇ ಸಂದರ್ಭದಲ್ಲಿ ಬಂದಂಥ ಛಾಯಾಗ್ರಾಹಕರು ಎಲ್ಲರಿಗೂ ನಾವು ಉಚಿತ ಕಣ್ಣಿನ ತಪಾಸಣೆ ಮತ್ತು ಹೆಲ್ತ್ ಚೆಕಪ್ ಕ್ಯಾಂಪ್ ಮಾಡ್ತಾಯಿದ್ದೇವೆ. ಹೆಲ್ತ್ ಚೆಕಪ್ ಕ್ಯಾಂಪ್ ಈ ಸಲ ನಾವು ಡಿಫ್ರೆಂಟ್ ಮಾಡಿ, ಯಾಕಂದ್ರೆ ಆಯುರ್ವೇದಿಕ್ ಹೆಲ್ತ್ ಚೆಕಪ್ ಕ್ಯಾಂಪ್ ಮಾಡ್ತಾಯಿದ್ದೇವೆ. ಯಾಕಂದರೆ ಬೇರೆ ಎಲ್ಲ ಕಮರ್ಷಿಯಲ್ ಆಗ್ತಾಯಿದೆ. ಹೆಲ್ತ್ ಬಗ್ಗೆ ಯಾವುದೇ ಇರಲಿ ಜನರಲ್ಲಿ ಒಂದು ಸಂಖ್ಯೆ ಏನಿದೆ, ಯಾರು ಹೆಲ್ತ್ ಚೆಕಪ್ ಮಾಡಿದ್ರೆ ಅವ್ರವ್ರ ಚೀಟಿ ಎಲ್ಲ ಕೊಟ್ಬಿಡ್ತಾರೆ, ಅವ್ರು ದವಾಖಾನೆ ಬೆಳೆಸ್ಲಿಕ್ಕೆ ಮಾಡ್ತಾಯಿದ್ದಾರೆ. ಆದರೆ ಇದು ಹೆಲ್ತ್ ಚೆಕಪ್ ಆಯುರ್ವೇದಿಕ್ ಅಂದ್ರೆ ಪ್ಯೂರ್ ಇದರದ್ದು ಜನರ ಮೇಲೆ ಯಾವುದೇ ದುಷ್ಪರಿಣಾಮ ಬೀರಂಗಿಲ್ಲ. ಮತ್ತು ಬಂದವ್ರಿಗೂ ಹೆಲ್ತ್ ಯಾವ ರೀತಿ ಕಾಪಾಡಬೇಕು, ನಾವು ಅನ್ನದಲ್ಲಿ ಊಟದಲ್ಲಿ ಯಾವ ರೀತಿ ನಾವು ಚೇಂಜ್ ಮಾಡಬೇಕು, ಇಲ್ಲಾಂದ್ರೆ ಆಯುರ್ವೇದಿಕ್ ಯಾವ ಟ್ಯಾಬ್ಲೆಟ್ಸ್ ತೊಗೋಬೇಕು, ಮನೆ ಮದ್ದು ಯಾವ ರೀತಿ ಮಾಡಬೇಕಂತ ಅಲ್ಲಿ ಆಯುರ್ವೇದಿಕ್ ಡಾಕ್ಟ್ರುಗಳು ಸುದ್ಗ ನಮ್ಮಲ್ಲಿ ಇದರಲ್ಲಿ ಹೇಳ್ತಾರೆ. ದಯಮಾಡಿ ಇದು ಎಲ್ಲ ಛಾಯಾಗ್ರಾಹಕರು ಇದರ ಸದುಪಯೋಗ ತೊಗೋಬೇಕು. ನಿಮ್ಮದೇನು BP ಶುಗರ್ ಕಣ್ಣಿನಿದ್ದಂದ್ರೆ ಅಲ್ಲಿ ಚೆಕ್ ಮಾಡಬೇಕು. ನಿಮ್ಮ ಕಣ್ಣಿಂದ ಏನಿದ್ರೆ ಅಲ್ಲಿ ಫ್ರೀಯಾಗಿ ಐ ಡ್ರಾಪ್ಸ್ ಕೊಡ್ತಾಯಿದ್ದೆವು. ಇದನ್ನೆಲ್ಲ ಯಶಸ್ವಿ ಮಾಡಿ ಇದು ನಂದು ಎಕ್ಸಿಬಿಷನ್ ಅಲ್ಲ, ನಮ್ಮ ಡಿಜಿ ಫೋಟೋ HP ಎಕ್ಸಿಬಿಷನ್ ಅಲ್ಲ, ಈ ಎಲ್ಲ ಪ್ರತಿಯೊಬ್ಬ ಛಾಯಾಗ್ರಾಹಕನ ಎಕ್ಸಿಬಿಷನ್ ಅಂತ ತಿಳ್ಕೊಂಡು ತಾವು ಬಂದು ಇದು ಯಶಸ್ವಿಗೊಳಿಸಬೇಕಂತ ನಾನು ತಮ್ಮಲ್ಲಿ ಕೇಳ್ಕೊತೇನೆ. ಇದು ಪ್ಯಾನಾಸೋನಿಕ್, ಆಮೇಲೆ ಸೋನಿ, ಆಮೇಲೆ ಕೆನನ್, ಆದ ರೀತಿಯ ಫ್ರೇಮ್ಸ್ ಬರ್ತಾವೆ. ಈ ಹೊಸ ಫ್ರೇಮ್ಸ್, ಡಿಜಿಟಲ್ LED, ಆಮೇಲೆ ಲ್ಯಾಮಿನೇಷನ್, ಗ್ಲೋಬ್ ದೊಡ್ಡ ಪ್ರಿಂಟ್ ಬರ್ತಾವೆ, ಲ್ಯಾಮಿನೇಷನ್ ಮಷಿನ್, ಈ ರೀತಿ ಬಹಳ ಒಳ್ಳೆ ಈ ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿಗೆ ಏನೇನು ಬೇಕು ಅದೆಲ್ಲ ಬರ್ತಾಯಿದೆ. ಅದಕ್ಕೂ ಈ ಮೊಬೈಲ್ದಾಗಲಿ ಅಥವಾ ಚಿಪ್ ಆಗಲಿ, ಅಕ್ಸೆಸರೀಸ್, ಮೈಕ್ ರಿಕಾರ್ಡರ್ ಎಲ್ಲ ವ್ಯವಸ್ಥೆ ಅಲ್ಲಿ ಇರ್ತೈತೆ. ನೀವು ನೋಡ್ಬೋದು, ನೋಡಿ ಅಲ್ಲಿ ಬೇಕಾ ಪರ್ಚೇಸು ತೊಗೋಬೋದು ನಾನು ಕೇಳ್ಬೋದು. ಎಷ್ಟು ಸ್ಟಾಲ್ ಈ 70ಕ್ಕೂ ಹೆಚ್ಚು ಈಗಾಗಲೇ ಸ್ಟಾಲ್ ಆಗ್ಯಾವ. ಪ್ರತಿ ಸಲನೂ ಆದಾಗ ಎಲ್ಲ ಮತ್ತು ಇಂಟರ್ನ್ಯಾಷನಲ್ ಎಲ್ಲ ಬಾಂಬೆ, ದಿಲ್ಲಿ ಮತ್ತು ಬೆಂಗಳೂರು ಕಡೆಯಿಂದ ಎಲ್ಲ ಬೇರೆ ಎಲ್ಲ ಸ್ಟಾಲ್ಗಳು ಇಲ್ಲೇ ಬರ್ತಾವೆ. ಸರ್, ಇದು ಮೊದಲೇ ಬಾರಿಗೆ ಇದು 7ನೇ ಬಾರಿಗೆ ಮಾಡ್ತಾಯಿದ್ವಿ. 2017ರಲ್ಲಿ ಪ್ರಾರಂಭ ಆಗಿದೆ. ಇದು 7ನೇ ಬಾರಿಗೆ ಎಕ್ಸಿಬಿಷನ್. ತಮ್ಮ ಹೆಸರು ಸರ್? ಕಿರಣ್ ಬಾಕಳೆ ಅಂತ.